ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಕೊಲೆಯನ್ನು ಮಾಡಲು ಪ್ರೇರೇಪಿಸುವವನು ಧರ್ಮದ ಹೆಸರಿನಲ್ಲಿ ಧರ್ಮಗಳ ನಡುವೆ ಜಾತಿಗಳ ನಡುವೆ ಭಿನ್ನಾಭಿಪ್ರಾಯ ತಂದು ಹೋಗ್ತಾನಲ್ಲ, ಅವನ ಮಕ್ಕಳು ಯಾರು ಕೂಡ ಜೈಲಿಗೆ ಹೋಗಿಲ್ಲ, ಕೊಲೆನೂ ಆಗಿಲ್ಲ. ಬೇಕಾದ್ರೆ ಮಾಜಿ ಶಾಸಕರನ್ನು ಕೇಳಿ ನೋಡಿ, ಹೇಳ್ತಾರೆ. ಅವರು ಪುಣೆ ನಗರದಲ್ಲಿ ಏನು ಇವರು ಆಡಳಿತ ಇತ್ತಲ್ಲ, ಅಲ್ಲಿ ಇವರು ಓಡಾಡಲೇಬಾರ್ದು, ಇವರ ನೆರಳು ನಮ್ಮ ಮೇಲೆ ಸೋಕಬಾರ್ದು ಅಂತ ಒಂದು ಕಾನೂನು ತರುತ್ತಾನೆ. ಆಮೇಲೆ ಇವರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕತ್ತಿಗೆ ಕೊರಳಿಗೆ ಮಡಕೆ ಕಟ್ಟಬೇಕಿತ್ತು. ಯಾಕೆ? ಉಗುಳಬಾರ್ದು ಅಂತ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಕೊಟ್ಟಂತ ಅವಕಾಶದಡಿಯಲ್ಲಿ ದಲಿತರ ತಡ್ಡೆ ಇಡ್ಲಿ ಹೋಟೆಲ್ ಅಂತ ಇಟ್ಬಿಡಿ. ಯಾರು ಆ ಹೋಟೆಲ್ಗೆ ಬರಲ್ವೋ, ಯಾವಾಗ ಆ ಹೋಟೆಲ್ಗೆ ಈ ಜನ ಬರಲ್ವೋ, ಜಾತಿ ಕಾರಣಕ್ಕೆ ಬರಲ್ವೋ, ಆ ಕ್ಷಣನೇ ಈ ದೇಶದಲ್ಲಿ ಕ್ರಾಂತಿ ಶುರುವಾಗಲಿ. ಕ್ರಾಂತಿ ನೋಡಿರ್ತೀರಿ, ತಟ್ಟೆ ಇಡ್ಲಿ ಸ್ಪೀಚ್ 70 ಲಕ್ಷ ಜನ ನೋಡಿದ್ದಾರೆ. ಈ ಸ್ಪೀಚ್ ಕೂಡ ಇನ್ನೂ 50 ಲಕ್ಷ ಜನ ನಾವು ಮುಟ್ಟಿಸ್ತೀವಿ. ಅದೇ ಕೆಲಸ ನಮ್ದು. ಜೈ ಭೀಮ್ ಎಲ್ರಿ? ಜೈ ಭೀಮ್. 208 ವರ್ಷಗಳ ಹಿಂದೆ ಇಷ್ಟೊಂದು ನಿರುತ್ಸಾಹ ಇದ್ದಿದ್ರೆ ಆ ಯುದ್ಧನೇ ಗೆಲ್ತಿರ್ಲಿಲ್ಲ ಅವರು. ಜೈ ಭೀಮ್. ಉಪನ್ಯಾಸ ಅಂತ ಹೇಳಿದರೆ ಸಮಯದ ಮಿತಿ ಇದೆಯಾ? ಸ್ವಲ್ಪ ಮಾತಾಡ್ಬೋದಲ್ಲ? ಯಾಕಂದರೆ ನಾವು ಮೂಡಿಗೆರೆಯಲ್ಲಿ 1 ಗಂಟೆ ಮಾತಾಡಿದ್ದೆ. ಈಗ ಆನೆ ಕಥೆ ಎಲ್ಲ ಹೇಳಿರೋದ್ರಿಂದ ನಾನು ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ. 1 ಗಂಟೆ ಮಾತಾಡಲ್ಲ, ಒಂದು 5 ನಿಮಿಷ ಕಡಿಮೆ ಮಾತಾಡುತ್ತೀನಿ. ಸ್ನೇಹಿತರೆ, 2 ವಿಚಾರಗಳು ಮಾತಾಡಬೇಕು. ಈಗಿನ ಪರಿಸ್ಥಿತಿ ಮತ್ತು ಆಗಿನ ಸ್ಥಿತಿ. ಈಗ ಸ್ವಲ್ಪ ಬದಲಾವಣೆ ಆಗಿದೆ. ತೀರಾ ನೆರಳನ್ನು ಸೋಕಿದರೆ ದೂರ ಹೋಗುವ ಸ್ಥಿತಿ ಇಲ್ಲ, ಅಷ್ಟೇ. ಹೌದಾ? ಅಷ್ಟೇ. 2 ವಿಚಾರ ಮಾತಾಡ್ತೇನೆ, ಈಗಿನ ವಿಚಾರ ಮತ್ತು ಆಗಿನ ವಿಚಾರ. ಧರ್ಮಗುರುಗಳು ಮಾತಾಡಿದ್ರು. ಧರ್ಮಗುರುಗಳು ಮಾತಾಡಬೇಕಾದ್ರೆ ನನಗೆ ಒಬ್ಬ ಫಿಲಾಸಫರ್ ಮಾರ್ಕ್ ಟ್ವೈನ್ ಅಂತೇಳಿ ಅವ್ರು ಹೇಳಿದ ಒಂದು ಫಿಲಾಸಫಿ ನನಗೆ ನೆನಪಾಯಿತು. ಅವ್ರು ಮಾತಾಡಿದ್ದಕ್ಕೆ ನೆನಪಾಯ್ತು. ಅದು ಒಂದು ಜಾರ್ ಅಂದರೆ ಗೊತ್ತಾ? ಒಂದು ಬಾಟ್ಲಿ ಅಂತ ಇಟ್ಕೊಳ್ಳಿ. ಈ ಕಪ್ಪು ಇರುವೆ ಮತ್ತು ಕೆಂಪು ಇರುವೆ ಬೇರೆ ಬೇರೆ ತಾನೆ? ಕಪ್ಪು ಇರುವೆ ಬೇರೆ, ಕೆಂಪು ಇರುವೆ ಬೇರೆ. ಎರಡನ್ನ ಆ ಜಾರ್ ಒಳಗಡೆ ಹಾಕ್ತಾರೆ. ಏನಾಗಲ್ಲ, ಒಂದ್ಸಲ ಪ್ರಯೋಗ ಮಾಡಿ ನೋಡಿ. ಒಂದು ಜಾರ್ ಒಳಗಡೆ ಕೆಂಪಿರುವೆ ಮತ್ತು ಕಪ್ಪಿರುವೆಯನ್ನು ಹಾಕಿ ಆರಾಮಾಗಿರ್ತವೆ, ಏನು ಕಚ್ಚಾಡ್ಕೊಳ್ಳಲ್ಲ, ಆರಾಮಾಗಿರ್ತಾರೆ. ಆ ಜಾರ್ನ ಸ್ವಲ್ಪ ಅಲ್ಲಾಡಿಸಿ. ಕಪ್ಪಿರುವೆ ಅನ್ಕೊಳ್ಳುತ್ತೆ ಈ ಕೆಂಪಿರುವೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದೆ ಅಂತ. ಕೆಂಪಿರುವೆ ಅನ್ಕೊಳ್ಳುತ್ತೆ ಕಪ್ಪಿರುವೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದೆ ಅಂತ. ಪರಸ್ಪರ ಕಚ್ಕೊಳ್ತವೆ. ಹಾಗಾದ್ರೆ ಇಲ್ಲಿ ವಿಲನ್ ಯಾರು? ಈ ಜಾರ್ ಅಲ್ಲಾಡಿಸ್ತಾನಲ್ಲ ಅವನು. ಅವ್ರ ಬಗ್ಗೆ ನಾವು ಎಚ್ಚರದಿಂದಿರಬೇಕು ಅಂತೇಳಿ ಧರ್ಮಗುರುಗಳು ಹೇಳಿದ್ರು. ಆ ಜಾರ್ ಅನ್ನೋದು ದೇಶ, ಕೆಂಪು ಮತ್ತು ಕಪ್ಪು ಇರುವೆಗಳೇ ಇಲ್ಲಿನ ಜಾತಿ ಧರ್ಮಗಳು. ಸ್ನೇಹಿತರೆ, ನಾನು ಭೀಮಾ ಕೋರೆಗಾಂವ್ ಇತಿಹಾಸವನ್ನು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರಬೇಕು. ಯಂಗ್ಸ್ಟರ್ಗಳಿಗೆ ಫಸ್ಟ್ ಗೊತ್ತಿರಬೇಕು. ಯಾಕಂದರೆ ಈಗ ನಾವು ಯುದ್ಧ ಮಾಡೋಕ್ಕಾಗಲ್ಲ. ಈಗ ಯುದ್ಧದ ಅವಧಿ ಅಲ್ಲ, ಈಗ ಮಹಾಯುದ್ಧ ಮಾಡುವಂಥ ಸಂದರ್ಭ. ಮಹಾಯುದ್ಧ ಅಂದ್ರೆ ಏನು? 5 ವರ್ಷಕ್ಕೊಂದ್ಸಲ ಬರುತ್ತಲ್ಲ, ಆ ಮಹಾಯುದ್ಧ. ಮಾನ್ಯ ಪಾಟೀಲ್ ಗೊತ್ತಾ? ಹುಬ್ಳಿಯಲ್ಲಿ ಮರ್ಯಾದೆಗೇಡು ಹತ್ಯೆ ಇತ್ತಲ್ಲ, ಮರ್ಯಾದೆಗೇಡು ಹತ್ಯೆ. ಮಾನ್ಯ ಪಾಟೀಲ್ ವಿವೇಕಾನಂದ ಅಂತ ದಲಿತರ ಹುಡುಗ. ಇವಳು ಲಿಂಗಾಯತರ ಹೆಣ್ಮಗಳು. ಪ್ರೀತಿಸಿ ಮದುವೆ ಆಗಿದ್ರು. ಆಕೆ ಗರ್ಭಿಣಿ. ಅಪ್ಪ ಮಗಳು ನೋಡಲಿಲ್ಲ, ಗರ್ಭಿಣಿ ನೋಡಲಿಲ್ಲ.
ಒಬ್ಬ ದಲಿತನ ಮದುವೆ ಆದ್ಲು ಅಷ್ಟೇ, ಏನು ಮಾಡ್ದ? ಕೊಲೆ ಮಾಡ್ದ. ಬದಲಾಗಿದೆಯಾ ಏನಾದರೂ ಭಾಳ ದೊಡ್ಡ ಪ್ರಮಾಣದಲ್ಲಿ? ನಾನು ನಿಮಗೆ ಬರೀ 3 ನಿಮಿಷದಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಓದ್ತೀನಿ, ಸಿಂಪಲ್, ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಈಗಿನ ಕಥೆಯನ್ನು ನೀವು ತಿಳ್ಕೊಂಡ್ರೆ ಆಗಿನ ಕತೆ ನಿಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಈಗಿನ ವಿಚಾರ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಆಗಿನ ವಿಚಾರ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. NCRB ಅಂತೇಳಿ ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ, ಗೊತ್ತಿರ್ಬೋದಲ್ಲ ನಿಮಗೆ? NCRB ವಕೀಲ ಸಾಬ್ ಗೊತ್ತಿರೋದು ನಿಮಗೆ. ಈ ಡೇಟಾ ಪ್ರಕಾರ, ಪಕ್ಕಾ ಡೇಟಾ, ದಲಿತರ ಮೇಲಿನ ಅಪರಾಧಗಳು 2021ರಲ್ಲಿ 50,900 ಜಾತಿ ಅನ್ನೋ ಕಾರಣಕ್ಕೆ ದೌರ್ಜನ್ಯ ನಡೆದಿರೋದು ಪ್ರಕರಣ 50,900. 2022ರಲ್ಲಿ 57,582. ಯಾವ ಕಾರಣ? ಜಾತಿ. 2023 57,789 ಜಾತಿ. 2022ಗಿಂತ 2023ಕ್ಕೆ 4% ಜಾಸ್ತಿ ಆಗಿದೆ. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಿದೆಯಾ? ಇಲ್ಲ ತಾನೇ? ಇದೇ NCRB ರಿಪೋರ್ಟ್ ಹೇಳುತ್ತೆ, ಪ್ರತಿದಿನ 7 ದಲಿತರ ಕೊಲೆ ಆಗುತ್ತೆ. ಯಾವ ಕಾರಣಕ್ಕೆ? ಜಾತಿ. ಪ್ರತಿ ವಾರ 13 ದಲಿತರ ಕೊಲೆ ಆಗ್ತಾ ಇದೆ. ವರ್ಷಕ್ಕೆ 50,000ಕ್ಕೂ ಹೆಚ್ಚು ಅಟ್ರಾಸಿಟಿ ಕೇಸ್ ದಾಖಲಾಗ್ತಾ ಇದೆ. ಪ್ರತಿ 2.5 ಗಂಟೆಗೆ ಒಬ್ಬ ದಲಿತ ಮಹಿಳೆ ಅತ್ಯಾಚಾರಕ್ಕೆ ಒಳಗಾಗ್ತಾಳೆ. ಪ್ರತಿ ಗಂಟೆಗೆ 1ಕ್ಕಿಂತ ಹೆಚ್ಚು ದೌರ್ಜನ್ಯ ಘಟನೆ ನಡೀತದೆ. ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ 1-2 ಗಂಟೆ ಆಯ್ತಾ, 1-2 ದಲಿತರ ಮೇಲೆ ದೌರ್ಜನ್ಯ ಆಗೋಯ್ತು ಈ ದೇಶದಲ್ಲಿ. ಹೊಡಿತಾರೆ, ಹಲ್ಲೆ ಮಾಡ್ತಾರೆ, ಹಿಂಸೆ ಕೊಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ದೇವಸ್ಥಾನ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಗುದ್ದಾಟಗಳು ನಡೀತಾ ಇದೆ. ಹಾಗಾದರೆ 208 ವರ್ಷಗಳ ಹಿಂದೆ ಆತ್ಮಗೌರವಕ್ಕೋಸ್ಕರ ಹೋರಾಟ ಆಯ್ತಲ್ಲ, ಈಗಲೂ ಅದಕ್ಕೇನಾದ್ರು ಕಡಿವಾಣ ಬಿತ್ತಾ? ಯಾಕೆ? 2025ರಲ್ಲಿ ಅದೇ ಮಧ್ಯಪ್ರದೇಶದ ಕಟ್ನಿ ಅಂತೇಳಿ ದಲಿತರ ಮೇಲೆ ಹಲ್ಲೆ ಮಾಡಿ ಮೂತ್ರ ಸುರಿತಾರೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ 17 ವರ್ಷದ ದಲಿತ ಹೆಣ್ಣು ಮಗಳನ್ನು ಗ್ಯಾಂಗ್ ರೇಪ್ ಮಾಡ್ತಾರೆ. ಆನೆ ಅಂತ ಹೇಳಿದರೆ ಇಷ್ಟು ಓದಕ್ಕೆ ಹೋಗಲ್ಲ. ಈಗ ನೀವು ಏನು ನಡೀತಿದೆ ಈ ದೇಶದಲ್ಲಿ ದಲಿತರ ಮೇಲೆ ಜಾತಿ ಕಾರಣಕ್ಕೆ ಅನ್ನೋದರ ಡೇಟಾ ತಗೊಳ್ಳೇಬೇಕಾಗ್ತದೆ. ಏನು ಪರಿಹಾರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ. ನಾವು ಭೀಮಾ ಕೋರೆಗಾಂವ್ ವಿಚಾರಕ್ಕೆ ಹೋಗೋಣ. ಇವತ್ತಿನ ಕಥೆ ಹೀಗಿದೆ, ಬದಲಾವಣೆ ಆಗಲಿಲ್ಲ. ಆರಂಭದಲ್ಲಿ ಹೇಳಿದೆ, ನೆರಳನ್ನು ಸೋಕಿಸಿಕೊಳ್ಳುವಷ್ಟು ಬದಲಾವಣೆಗಳಾಗಿದ್ದಾವೆ ಈಗ ಅಷ್ಟೇ, ಮ್ಯಾಕ್ಸಿಮಮ್. ಅದು ಬಿಟ್ಟರೆ ಅದೇ ಕತೆ. 1818 ಈ ಪೇಶ್ವೆಗಳಂದ್ರೆ ಏನು ಗೊತ್ತಾ ನಿಮಗೆ? ಪೇಶ್ವೆ, ನಾವು ಬಾಜಿರಾವ್ ಪೇಶ್ವೆ ಅಂತ ಕೇಳ್ತೀವಿ. ಪ್ರಧಾನಮಂತ್ರಿ. ಪೇಶ್ವೆ ಅಂತ ಪ್ರಧಾನಮಂತ್ರಿ. ಮರಾಠ ಸಾಮ್ರಾಜ್ಯದ ಏನು ಶಿವಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯವನ್ನು ಕಟ್ತಾರೆ, ಅದಕ್ಕೆ ಒಂದಿಷ್ಟು ಪೇಶ್ವೆಗಳನ್ನು ನೇಮಕ ಮಾಡ್ತಾರೆ. ಪೇಶ್ವೆ ಅಂದರೆ ಪ್ರಧಾನಮಂತ್ರಿ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಮರಾಠ ಸಾಮ್ರಾಜ್ಯದ ಮೊದಲ ಪೇಶ್ವೆ ಬಾಲಾಜಿ ವಿಶ್ವನಾಥ್ ಅಂತೇಳಿ. ಏನು ಸಮಸ್ಯೆ ಇರಲಿಲ್ಲ. ಬಾಜಿರಾವ್ ಬರ್ತಾರೆ, ಒಳ್ಳೆ ಆಡಳಿತವನ್ನು ನಡೆಸ್ತಾರೆ. ಯಾವ ಬಾಜಿರಾವ್? ಇಲ್ಲಿ ದಲಿತರ, ಮಹರ್ ದಲಿತರ ಸ್ವಾಭಿಮಾನವನ್ನು ಕೆಣಕದ್ನಲ್ಲ ಬಾಜಿರಾವ್ ಸೆಕೆಂಡು, ಅವನ ತಾತ. ಮರಾಠ ಸಾಮ್ರಾಜ್ಯದಲ್ಲಿ, ಮೊಘಲ್ ಸಾಮ್ರಾಜ್ಯದಲ್ಲಿ, ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸೈನಿಕರಾಗಿದ್ದವರು ಮಹರ್ ಜಾತಿಯವರು, ಅಂದರೆ ದಲಿತರು. ಯಾವ್ಯಾವ ಸಾಮ್ರಾಜ್ಯದಲ್ಲಿ? ಮೊಘಲ್ ಸಾಮ್ರಾಜ್ಯದಲ್ಲಿ, ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ, ಶಿವಾಜಿ ಸೈನ್ಯದಲ್ಲಿ. ಯಾಕೆ ಇವ್ರನ್ನ ಸೈನಿಕರಾಗಿ ಇಟ್ಕೊಂಡಿದ್ರು? ದಷ್ಟಪುಷ್ಟವಾಗಿದ್ರು, ಬಲಿಷ್ಠವಾಗಿದ್ರು. ಒಬ್ಬ 10-20 ಜನರನ್ನ ಹೊಡೆಯುವಷ್ಟು ಪರಾಕ್ರಮಿಗಳಾಗಿದ್ರು. ಯಾವ್ಯಾವ ಕೆಲಸಕ್ಕೆ ಯಾರ್ಯಾರನ್ನ ನೇಮಕ ಮಾಡಬೇಕು ಅವ್ರನ್ನ ನೇಮಕ ಮಾಡಿದ್ರು. ಬಾಜಿರಾವ್ ಬರ್ತಾನೆ,
1990ರ ದಶಕದಲ್ಲಿ ಇವನು ಜಾತಿ ವ್ಯವಸ್ಥೆ ಒಂದು ಗ್ರಂಥದ ಆಧಾರದಲ್ಲಿ ಜಾತಿ ವ್ಯವಸ್ಥೆಯನ್ನ ಇಂಪ್ಲಿಮೆಂಟ್ ಮಾಡ್ತಾನೆ ಆಡಳಿತದಲ್ಲಿ. ದಲಿತರು ಸೈನ್ಯದಲ್ಲಿ ಇರಬಾರದು ಅನ್ನೋದು ಮೊದಲ. ಸೈನಿಕರಾಗಿದ್ದಂಥ ದಲಿತರನ್ನ ಅವರು ಪುಣೆ ನಗರದಲ್ಲಿ ಏನು ಇವರು ಆಡಳಿತ ಇತ್ತಲ್ಲ, ಅಲ್ಲಿ ಇವರು ಓಡಾಡಲೇಬಾರ್ದು, ಇವರ ನೆರಳು ನಮ್ಮ ಮೇಲೆ ಸೋಕಬಾರ್ದು ಅಂತ ಒಂದು ಕಾನೂನು ತರುತ್ತಾನೆ. ಆಮೇಲೆ ಇವರು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕತ್ತಿಗೆ ಕೊರಳಿಗೆ ಮಡಕೆ ಕಟ್ಟಬೇಕಿತ್ತು. ಯಾಕೆ? ಉಗುಳಬಾರ್ದು ಅಂತ. ಆಮೇಲೆ ಸೊಂಟಕ್ಕೆ ಬೋರ್ಕೆ ಕಟ್ಕೊಂಡಿದ್ರು. ಅವರ ಹೆಜ್ಜೆ ಕೂಡ ಮೂಡಬಾರ್ದು ಅಂತ ಕಾನೂನು, ಈ ಥರದ ಕಾನೂನು. ಅವರು ಶಿಕ್ಷಣ ಪಡಿಬಾರ್ದು, ಅವರ ಕೆಲಸ ಮಾಡಬಾರ್ದು, ಈ ಥರದ ಕರಾಳ ಕಾನೂನನ್ನು ಬಾಜಿರಾವ್ ಸೆಕೆಂಡ್ ತರ್ತಾನೆ. ಈಸ್ಟ್ ಇಂಡಿಯಾ ಕಂಪ್ನಿ ಅದಾಗಲೇ ಆಂಗ್ಲೋ ಮರಾಠ ಯುದ್ಧ 1-2 ಮುಗಿಸಿರ್ತಾರೆ. ಈಗ ತುಂಬ ಚೆನ್ನಾಗಿ ಹೇಳ್ತಾರೆ, ಇದು ಯಾವ ಭೀಮಾ ಕೋರೆಗಾಂವ್ ಕಥೆಗಳು ಬುಕ್ಕಲ್ಲಿ ಸಿಗ್ತಾ ನಮಗೆ ಓದಕ್ಕೆ ಸಾಹೇಬ್ರೆ? ಬುಕ್ಕಲ್ಲಿ ಸಿಗ್ತಾ? ಪ್ರಕಟಣೆ ಮಾಡಲಿಲ್ಲ, ಬುಕ್ಕಲ್ಲಿ ಪುಸ್ತಕದಲ್ಲಿ ತರಲೇ ಇಲ್ಲ. 3ನೇ ಯುದ್ಧ ಆಂಗ್ಲ ಮರಾಠ ಯುದ್ಧ ಅಲ್ವೇ ಅಲ್ಲ, ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ನಡೆದಂತ ಯುದ್ಧ ಅದು. ಆತ್ಮಗೌರವಕ್ಕೂ ಅಹಂಕಾರಕ್ಕೂ ನಡೆದಂತ ಯುದ್ಧ ಅದು. ಜಾತಿ ವ್ಯವಸ್ಥೆಗೂ ಮತ್ತು ಸ್ವಾಭಿಮಾನಕ್ಕೂ ನಡೆದಂತ ಯುದ್ಧ ಅದು. ಅದನ್ನ ಆಂಗ್ಲ ಮರಾಠ ಯುದ್ಧ ಥರ್ಡ್ ಅಂದ್ರು. ಈಸ್ಟ್ ಇಂಡಿಯಾ ಕಂಪನಿ ಈಗ ನಮ್ಮ ದೇಶದ ಮೇಲೆ ದಾಳಿ ಮಾಡಕ್ ಬರೋರ ಪರವಾಗಿ ನಾವು ನಿಲ್ಲಕ್ಕೆ ಸಾಧ್ಯನಾ? ನಿಲ್ತೀವ? ಏನೇ ಆಗಲಿ ನಮ್ಮವರು, ಅವನೇನೇ ಮಾಡಲಿ, ಅದೇನೇ ಅಸ್ಪೃಶ್ಯತೆ ಅಂತ ಹೇಳ್ಬಿಟ್ಟು ನಮ್ಮನ್ನ ದೂರ ಇಡ್ಲಿ. ಆದರೆ ಒಂದು ಚಾನ್ಸ್, ಒಂದು ಮಾತು ಕೇಳೋಣ ಅಂತ ಸಿದ್ಧನಾಗ್ತ ಹೋಗ್ತಾರೆ ಬಾಜಿರಾವ್ ಹತ್ರ. ಬಾಜಿರಾವ್, ಬ್ರಿಟಿಷ್ ರೆಜಿಮೆಂಟ್ ಅಲ್ಲಿ ನಮ್ಮನ್ನು ಕೆಲಸಕ್ಕೆ ಕರೀತಿದ್ದಾರೆ, ಅವರು ನಿಮ್ಮ ವಿರುದ್ಧ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಸಿದ್ಧತೆ ನಡೆಸ್ತಿದ್ದಾರೆ, ನಮ್ಮ ಬೆಂಬಲ ಕೇಳ್ತಾ ಇದ್ದಾರೆ, ಏನ್ ಮಾಡ್ಲಿ? ನೀನು ಈ ಅಸ್ಪೃಶ್ಯತೆಯನ್ನ ತೊಡೆದಾಕ್ತೀನಿ, ಅದನ್ನ ನೆಲೆಸೋಕ್ಬಾರ್ದು, ಮಡಕೆ ಕಟ್ಕೋಬೇಕು, ಪೊರ್ಕೆ ಇದೆಲ್ಲ ಮಾಡಲ್ಲ ಅಂತ ಭರವಸೆ ಕೊಡು, ನಿಮ್ಮ ಜೊತೆ ನಿಲ್ಸಿ ಆ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ನಾವು ಯುದ್ಧವನ್ನ ಮಾಡ್ತೇವೆ ಅಂತ ಸಿದ್ಧನಾಗ ಕೇಳ್ತಾನೆ. ಬಾಜಿರಾವ್ ಏನ್ ಹೇಳ್ತಾನೆ ಗೊತ್ತಾ? ಈಗ ಹೇಳ್ಬೇಕಂದ್ರೆ ಗೆಟ್ ಲಾಸ್ಟ್, ಹೇಳು. ಅವ್ರು ಯಾರೇ 3 ಜನ ಬಂದಿದ್ದಾರೆ, ಅವ್ರು ನಿಂತ ಜಾಗವನ್ನ ಸಗಣಿಯಲ್ಲಿ ಸಾರಿಸಿ ಗಂಜಲದಿಂದ ತುಳಿರಿ ಅಂತಾನೆ. ಏನ್ ಮಾಡ್ಬೇಕೀಗ? ಸಿಟ್ಟು ಬರ್ತದ ಇಲ್ಲ? ಆತ್ಮಗೌರವ ಇಲ್ವಾ? ಏನ್ ಮೇಲು ಏನ್ ಕೇಳು? ಏನ್ ಮೇಲ್ಜಾತಿ ಹುಡ್ತವನಿಗೆ 4 ಕೈ 4 ಕಾಲಿದ್ಯಾ? ಹೊಟ್ಟೆಗೆ ಅನ್ನನೇ ತಾನೇ ತಿನ್ನೋದು, ನಾವು ಬೇರೆ ಏನಾದ್ರು? ಮೇಲು ಕೀಳು ಅಂತಾರಲ್ಲ, ಮೇಲು ಕೀಳು ಅಂತ ಹೇಳ್ಬಿಟ್ಟು ಮರ್ಯಾದೆಗೆ ಹತ್ಯೆಗಳನ್ನು ಮಾಡ್ತಾರಲ್ಲ, ಅವರು ಅನ್ನನೇ ತಾನೇ ತಿನ್ನೋದು ಹೊಟ್ಟೆಗೆ, ಸತ್ತ ಮೇಲೆ ಸಮಾಧಿಗೆ ತಾನೇ ಸೇರೋದು. ಅವೇ ಡಿಸೈಡ್ ಮಾಡ್ತಾರೆ ನನ್ನ ಮಕ್ಕಳ ಅಂತ. ಮಾಡ್ತೀವಿ. 834 ಜನ, ಅದರಲ್ಲಿ 500 ಜನ ಮಹಾರ್ ಬಾಂಬೆ ರೆಜಿಮೆಂಟ್ನ ಸೈನಿಕರು. ಒಟ್ಟು 834 ಜನ. ಬ್ರಿಟಿಷ್ ಅಂದ ಮೇಲೆ ಅವ್ರ ಹತ್ರನೇ ಒಂದಿಷ್ಟು ಆಧುನಿಕ ವೆಪನ್ಸ್ಗಳಿದ್ವು. ಜೊತೆಗೆ 500 ಸೈನಿಕರ ಸ್ವಾಭಿಮಾನ ಮತ್ತು ಇತ್ತಲ್ಲ ನೋವು. ನಾನು ನಿಮ್ಗೆ ಆರಂಭದಲ್ಲಿ ಅದಕ್ಕೆ ಕೇಳಿದೆ, ಚಳಿ ಆಗ್ತಾ ಇದೆಯಾ, ಹಸುವಾಗ್ತಿದ್ಯಾ, ಯಾಕೆ ಉತ್ಸಾಹನೇ ಇಲ್ವಲ್ಲ? ಆ ಯುದ್ಧ ಮಾಡಬೇಕಾದ್ರೂ ಕೂಡ ಆ ಸೈನಿಕರ ಹೊಟ್ಟೆಗೆ ಹಿಟ್ಟಿರಲಿಲ್ಲ, ಹಸಿವು ಸರ್, ಕುಡಿಯಕ್ಕೆ ನೀರು ಇರಲಿಲ್ಲ. ಎಷ್ಟೋ ಕಿಲೋಮೀಟರ್, ಎಷ್ಟು ಸುಮಾರು 12 ಗಂಟೆ ಅಲ್ಲ, 12 ತಾಸು ಆ ಕೊರೆಗಾಂವ್ ಯುದ್ಧ ನಡೀತಲ್ಲ, ಅಲ್ಲಿ ನಡ್ಕೊಂಡ್ಬರೋದು ಅವರು. ಊಟ ಇಲ್ಲ, ನೀರಿಲ್ಲ,
ಆದರೆ ಅವ್ರ ಒಳಗಡೆ ಇದ್ದಿದ್ದು ಆಕ್ರೋಶ, ಹೊಟ್ಟೆ ಹಸ್ತಿತ್ತು, ಬಾಯಾರಿಕೆ ಇತ್ತು, ಆಕ್ರೋಶ ಇತ್ತು. ಏನೊಂದು 834 ಜನ ಏನು ದೊಡ್ಡ ವಿಷಯ ಅಲ್ಲ, ಸಣ್ಣ ಸಂಖ್ಯೆ. ಬಾಜಿರಾವ್ ಸೆಕೆಂಡ್ ಹೇಳಿ 28,000 ಸೈನಿಕರಿದ್ದೇವೆ, ಯಾವ ಲೆಕ್ಕ ಇವರು ಅಂತ ಭ್ರಮೇಲ್ ಬಿದ್ದ. ಕಟ್ ಮಾಡಿದ್ರೆ 28,000 ಸೈನ್ಯ. ಅವ್ರಿಗೆ ಹೇಳ್ತಾರೆ ಬರೀ 2,000 ಜನಕ್ಕೆ ಮುಂದ್ಬಿಟ್ವಿ. ಸೋಲಪ್ಕೊಳ್ಳಲ್ಲ, ಜಟ್ಟಿ ಚಾರಿ ಬಿದ್ರೆ ಮೀಸ ಮಣ್ಣಾಗ್ಲಿಲ್ಲ. ಇತಿಹಾಸವನ್ನು ಮುಚ್ಚಿಟ್ಟವ್ರು ಇವರೆಲ್ಲ. ಈ ಕತೆ ಹೊಡಿತಾರೆ. ಅದೇ ಬಾಜಿರಾವ್ ಸಂತತಿಗಳು. ಬಹಳ ದೊಡ್ಡ ಯುದ್ಧ, ಆಕ್ರೋಶದಿಂದ ಯುದ್ಧವನ್ನು ಮಾಡ್ತಾರೆ. ಬಾಜಿರಾವ್ ಸೋತೋಗ್ತಾನೆ. ಪುಣೆನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪುಣೆ ವಶಪಡಿಸ್ಕೋತಾರೆ. ಸುಮಾರು 22 ಜನ, 500 ಸೈನಿಕರಲ್ಲಿ 22 ಜನ ಹುತಾತ್ಮರಾಗ್ತಾರೆ. ಆ 22ರಲ್ಲಿ ಇನ್ನು ಉಳಿದವರು ಒಂದಿಷ್ಟು ಜನ ಬ್ರಿಟಿಷರೇ ಪುಣೆಯ ಭೀಮಾ ನದಿಯ ತೀರದಲ್ಲಿ ಕೋರೆಗಾಂವ್ ಅಂದ್ರೆ ಏನು? ಕೋರೆ ಅನ್ನೋ ಊರು, ಗಾಂವ್ ಅಂದ್ರೆ ಊರು. ಅಲ್ಲಿ ಒಂದು ವಿಜಯ ಸ್ತಂಭವನ್ನು ರಚಿಸಿ ಅದರಲ್ಲಿ ಇವರೆಲ್ಲರ ಹೆಸರುಗಳನ್ನು ಕೆತ್ತಿದ್ದಾರೆ. ಬಾಜಿರಾವ್ ಸೋತೋದ? ಅಹಂಕಾರದಿಂದ ಸೋತೋದ? ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಸೋತೋದ? ಆಮೇಲೆ ಈ ಬಾಜಿರಾವ್ನ ಬ್ರಿಟಿಷ್ ಏನು ಮಾಡ್ತಾರೆ ಅಂದರೆ ಉತ್ತರ ಪ್ರದೇಶದ ಕಾನ್ಪುರಕ್ಕೆ ಗಡೀಪಾರು ಮಾಡಿಬಿಡ್ತಾರೆ. ಬೇಕಿತ್ತ ಅವನಿಗೆ? ಬೇಕಿತ್ತ ಸರ್ ಅವನಿಗೆ? ಈಗಲೂ ಜಾತಿ ಜಾತಿ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡೋರು ಕೂಡ ಒಂದು ದಿನ ಗಡೀಪಾರ್ ಹಾಗೇ ಆಗ್ತಾರೆ. ಇವತ್ತು ಜಾತಿಯ ಕಾರಣಕ್ಕೆ ಈ ದೇಶದ ಮೂಲ ನಿವಾಸಿಗಳನ್ನ ಇದೇ ತರ ಕೆಣಕ್ತಾ ಹೋದ್ರೆ ಅವರು ಕೂಡ ಒಂದು ದಿನ ಗಡೀಪಾರ್ ಹಾಗೇ ಆಗ್ತಾರೆ. ಅಥವಾ ಮಾಡ್ತೀವಿ. ಅದಾಗ ಒಂದು 20-30 ವರ್ಷ ಏನೋ ಧಾರ್ಮಿಕ ಕಾರ್ಯ ಅದು ಇದೇನೋ ಮಾಡಿಕೊಂಡು ಸತ್ಯ ಹೋಗ್ಬಿಡ್ತಾನೆ ಬಾಜಿರಾವ್. ಸ್ನೇಹಿತರೆ, 1927ರಲ್ಲಿ ಭೀಮಾ ಕೋರೆಗಾಂವ್ ಊರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತಾರೆ. 1927 ಅವರು ಅಲ್ಲಿ ಹೋಗೋವರೆಗೂ ಈ ಕಥೆಗಳೇ ಗೊತ್ತಿಲ್ಲ ನಮಗೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ 1927ಕ್ಕೆ ಅಲ್ಲಿ ಹೋಗ್ತಾ ಇದ್ದಿದ್ರೆ ಇವತ್ತು ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸ್ತಾನೆ ಇರಲಿಲ್ಲ. ಇತಿಹಾಸದಲ್ಲಿ ಎಲ್ಲದೂ ಕೂಡ ಮರೆ ಮಾಚಿ ಹೋಗೋದಲ್ಲ, ಮರೆ ಮಾಚಿದ್ರು. ಈಗಲೂ ಕತೆ ಹೇಳ್ತಾರೆ, ಬ್ರಿಟಿಷರ ಪರ ನಿಂತು ಇವರು ಹೋರಾಟ ಮಾಡಿದ್ದು. ಯಾಕೆ ಮಾಡಿದ್ರಪ್ಪ? ನನ್ನ ಮನೆಯಲ್ಲಿ ನನಗೆ ಆತ್ಮಗೌರವ ಸಿಕ್ಕಿಲ್ಲ ಅಂದಾಗ ನಾನೇನು ಮಾಡ್ತೀನಿ? ತೀರ್ಮಾನಗಳು ಹೇಗಾಗ್ತವೆ? ಯಾಕೆ ಸರ್ ಆತ್ಮಗೌರವ ಇಲ್ವಾ? ಮನುಷ್ಯರಲ್ವಾ ನಾವು? ಮನುಷ್ಯಲ್ವಾ ಸರ್? ಗರ್ಭಿಣಿ ಅಂತ ನೋಡಲ್ಲ, ಮಕ್ಕಳನ್ನ ಕೊಲ್ಲುವಷ್ಟು ಜಾತಿ ಕ್ರೌರ್ಯವೇ. ರಾಜಸ್ಥಾನದಲ್ಲಿ ಒಬ್ಬ ದಲಿತ ಯುವಕ ಮದುವೆ ಆಗ್ತಾನೆ. ಅವನಿಗೂ ಆಸೆ, ಅಲ್ಲಿನ ಮೇಲ್ಜಾತಿಯವರೆಲ್ಲ ಕುದುರೆ ಸವಾರಿ ಮಾಡ್ತಾರೆ ಅಂತ. ನಾನು ಕುದುರೆ ಸವಾರಿ ಮಾಡ್ತೇನೆ ಅಂತ ಹೇಳಿ ಆ ಯುವಕ ಕುದುರೆ ಮೇಲೆ ಹತ್ಕೊಂಡು ಸವಾರಿ ಮಾಡಿದ್ದಕ್ಕೆ ಮೇಲ್ಜಾತಿಯವರು ಮಾತ್ರ ಹತ್ತಬೇಕು ಅಂತ ಹೇಳ್ಬಿಟ್ಟು ಕೊಂದೇ ಬಿಡ್ತಾರೆ. ಯಾವಾಗ ನಡೆದಿದ್ದು? 1800 1900 ಅಲ್ಲ, 5-6 ವರ್ಷದ ಹಿಂದೆ. ಹಾಗಾದ್ರೆ ಈಗ ನಾವೇನು ಮಾಡೋಣ? ಏನು ಮಾಡಬೇಕಾಗಾದ್ರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ವಿದ್ಯಾವಂತರಾಗಿ ಅಂತ. ಆ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳು ಆಗ್ತಾ ಇದ್ದಾವೆ. ಸಂಘಟಿತರಾಗಿ ಅಂತ ಹೇಳ್ತಿದ್ದಾರೆ. ಸಂಘಟನೆಗಳು ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನ್ಗಾಗಲ್ಲ ಅಂತ ಆಗಿದೆ. ಸಂಘಟಿತರಾಗಿರಿ, ಸಂಘಟನೆ ಆಗ್ಬೇಕಿನ್ನು, ಯೂನಿಟಿ. ಯಾಕಂದ್ರೆ ಈ ದೇಶದ ದೊಡ್ಡ ಸಂಖ್ಯೆ ಮತ್ತು ಈ ದೇಶದ ಮೂಲ ನಿವಾಸಿನೇ ದಲಿತರು. ಅವ್ರದೇ ದೇಶ, ಆಳೋನ್ ಯಾರೋ. ಆದರೆ ಆತನಿಗೆ ಆತನ ಶಕ್ತಿ ಏನು, ಆತನ ಸಾಮರ್ಥ್ಯ ಏನು ಅರ್ಥನೇ ಆಗ್ತಾ ಇಲ್ವಾ? ಒಂದೊಂದು ಸಂಘಟನೆ ಒಂದೊಂದು ಪಕ್ಷಕ್ಕೆ ಹಂಚೋಗ್ಬಿಟ್ಟಿದೆ. ಆಯಾ ಸಿದ್ಧಾಂತಕ್ಕೆ ತಮ್ಮನ್ನು ತಾವು ಮಾರ್ಕೊಂಡ್ಬಿಟ್ಟಿದೆ. ಹೇಗೆ ಬದಲಾವಣೆ ಆಗುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅನ್ನುವಂತಹ ಬಲವಾದ ಅಸ್ತ್ರವನ್ನು ಕೈಗಿಟ್ಟ ಮೇಲೂ ಕೂಡ ಜಾತಿ ಶೋಷಣೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದ್ರೆ ಯಾರು ತಪ್ಪಿದು? ನಮ್ಮದೇ ತಪ್ಪು. ಹೌದಾ? ಸಿಕ್ಕಾಪಟ್ಟೆ ದಲಿತ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಇನ್ನೂ ದೌರ್ಜನ್ಯ ನಡೀತಾ ಇದೆ. ವರ್ಷಕ್ಕೆ 50-60 ಸಾವಿರ ಅಟ್ರಾಸಿಟಿಗಳಾಗ್ತಾ ಇದ್ದಾವೆ.
ಹಲವು ರೀತಿಯ ದೌರ್ಜನ್ಯವನ್ನು ಅನುಭವಿಸ್ತಾ ಇದ್ದೀವಿ. ಕ್ರಾಂತಿ ಮಾಡೋಣ, ಬಿಡೋದೇ ಬೇಡ, ಕ್ರಾಂತಿ ಮಾಡೋಣ. ಏನು ಮಾಡೋದು ಕ್ರಾಂತಿ ಅಂದರೆ? ಈಗ ಏನು ಯುದ್ಧ ಮಾಡೋ ಟೈಮಾ? ಅವಾಗ ಯುದ್ಧನೇ. ಅವನು ಯುದ್ಧ ಮಾಡ್ತಿದ್ದ, ಇವನು ಯುದ್ಧ ಮಾಡ್ತಿದ್ರು, ಪರಸ್ಪರ ಯುದ್ಧಗಳನ್ನು ಮಾಡಿಕೊಂಡು ಯಾರು ಗೆಲ್ತಿದ್ದ ಅವನದೇ ವಿಜಯ. ಹೌದಾ? ಬಟ್ ಈಗ ಯುದ್ಧ ಮಾಡೋಕ್ಕಾಗಲ್ಲ. ಅದು 5 ವರ್ಷಕ್ಕೊಂದ್ಸಲ ಒಂದು ಯುದ್ಧ ಅಂತ ಬರುತ್ತದೆ, ಮಹಾಯುದ್ಧ. ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಿನ ಯುದ್ಧ ಅಂದರೆ ಏನು? ಚುನಾವಣೆ. 50-60 ಸಾವಿರ ಅಟ್ರಾಸಿಟಿ ಕೇಸ್ ಆಗ್ತಿದೆ. ನಿಮಿಷಕ್ಕೆ ಇಷ್ಟು ಜನ ದಲಿತರ ಮೇಲೆ ಹಲ್ಲೆಗಳು, ಹತ್ಯೆಗಳು, ಕೊಲೆ, ಅತ್ಯಾಚಾರಗಳಾಗ್ತಿದೆ. ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಾಳೆ ಓಟ್ ಹಾಕ್ಬೇಕಂದ್ರೆ ಇವತ್ತು ರಾತ್ರಿ ಏನು ಮಾಡ್ತಾ ಇದ್ದೀವಿ? ಹಣ ಮತ್ತು ಹೆಂಡಕ್ಕೆ ನಮ್ಮ ಓಟನ್ನು ಮಾರ್ಕತಿದ್ದೀವಿ. ಓಟ್ ಹಾಕ್ತೀವಿ, ಕುಡಿತೀವಿ, ದುಡ್ಡು ಖರ್ಚಾಗ್ತದೆ, ಆಮೇಲೆ ಹೇಳ್ತೀವಿ ನಮ್ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ಆಗ್ತಿದೆಯಲ್ಲ, ಏನು ಮಾಡೋದು? ಹಣ 1-2 ದಿನದಲ್ಲಿ ಖಾಲಿ ಆಗ್ತದೆ, ಆಮೇಲೆ 8-10 ಗಂಟೆಗೆ ಇಳಿದೋಗ್ತದೆ. ಅಲ್ಲಿ ಜಾಸ್ತಿ ಕುಡಿದ್ರೆ ಒಂದು 24 ಗಂಟೆ ಇರುತ್ತದೆ. ಹೌದಾ? ನಂಗೆ ಗೊತ್ತಿಲ್ಲ, ನಾವು ಕುಡಿಯಲ್ಲ. ಅಲ್ಲಿ ಯಾರು ಹೇಳ್ದ ಸುಳ್ಳು ಹೇಳ್ತಾನೇನೋ ಅಂತ. ಒಂದು ಸಲ ಯೋಚನೆ ಮಾಡಿ, ಒಂದು ಸಲ ಯೋಚನೆ ಮಾಡಿ. ನಾನು ಕೊನೆಯದೊಂದು ಮಾತು ಹೇಳ್ಬಿಟ್ಟು ಈ ಭಾಷಣವನ್ನು ಮುಗಿಸ್ತೇನೆ. ನಾನು ಇದೇ ಬೇಲೂರಿನಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ಈ ಹೋಟ್ಲು, ತಟ್ಟೆ ಇಡ್ಲಿ ಹೋಟ್ಲು ಕತೆ, ಅದನ್ನು ವೇದಿಕೆ ಸಿಕ್ಕಾಗಲ್ಲೇ ಹೇಳ್ತೀನಿ ನಾನು. ಅದನ್ನು ಏನು ತಟ್ಟೆ ಇಡ್ಲಿ, ಕೊರೆಗಾವಲ್ಲಿ ತಟ್ಟೆ ಇಡ್ಲಿ ಯಾಕೆ ಬಂದಪ್ಪ ಇದು? ನಾನು ಬರ್ತಾ ಇದ್ದೆ, ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಅಲ್ಲಿ ಒಂದು ಹೋಟ್ಲು ಕಾಣಿಸ್ತು, ಲಿಂಗಾಯತರ ಖಾನಾವಳಿ. ಬೇಡ, ಸ್ವಲ್ಪ ಮುಂದೆ ಹೋಗೋಣ ಅಂದೆ ಅಂತ ಡಿಸೈಡ್ ಮಾಡಿದೆ. ಅಲ್ಲೊಂದು ಹೋಟ್ಲು ಕಾಣಿಸ್ತು, ಗೌಡರ ಮುದ್ದೆ ಊಟದ ಹೋಟೆಲ್. ನಾನ್ ವೆಜ್ ತಿನ್ನೋಣ. ಮುಂದೋದೆ ನಮ್ಮ ಸಾಬೂರ್ದು ತಾಜ್ ಅಂಬೂರ್ ಬಿರಿಯಾನಿ. ಇನ್ನೂ ಸ್ವಲ್ಪ ಮುಂದೋದೆ, ಯಾಕಪ್ಪ ನಾನ್ ವೆಜ್, ಏನೋ ಇಡ್ಲಿ ಪಡ್ಲಿ ತಿನ್ನೋಣ, ಬ್ರಾಹ್ಮಣರ ತಟ್ಟೆ ಇಡ್ಲಿ ಹೋಟೆಲ್. ಎಲ್ಲೂ ನನಗೆ ದಲಿತರ ತಟ್ಟೆ ಇಡ್ಲಿ ಹೋಟೆಲ್, ದಲಿತರ ಖಾನಾವಳಿ, ದಲಿತರ ಮುದ್ದೆ ಊಟ ಹೋಟೆಲ್, ದಲಿತರ ಏನದು ಬಿರಿಯಾನಿ ಏನು ಕಾಣಿಸಿ. ಯಾಕೆ ಯಾಕೆ ಯಾಕಂದ್ರೆ ನಮ್ಮನ್ನ ಕೆಲವು ಸ್ಥಳಗಳಿಂದನೇ ನಿರ್ಬಂಧವನ್ನ ಹೇರಿದ್ದಾರೆ ನಮಗೆ. ಅಂದ ಮೇಲೆ ನಾನು ಹೋಟ್ಲಿಟ್ರೆ ಜನ ಬರ್ತಾರಾ? ಸರಿನಾ? ಕೆಲವು ಸ್ಥಳಗಳಿಗೆ ನಮಗೆ ನಿರ್ಬಂಧ ಇದೆ ಅಂದ ಮೇಲೆ ನಾನು ನನ್ನ ಐಡೆಂಟಿಟಿಯಲ್ಲಿ ಹೋಟೆಲ್ ಇಟ್ಟರೆ ನನ್ನ ಹೋಟೆಲ್ಗೆ ಜನ ಬರಲ್ಲ ಅನ್ನೋದು ಒಂದು ಕೀಳರಿಮೆಯಿಂದ ನಾನು ಹೋಟೆಲ್ ಇಡ್ತಾ ಇಲ್ಲ ಅಲ್ವಾ? ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಕೊಟ್ಟಂತ ಅವಕಾಶದಡಿಯಲ್ಲಿ ದಲಿತರ ತಟ್ಟೆ ಇಡ್ಲಿ ಹೋಟೆಲ್ ಅಂತ ಇಟ್ಬಿಡಿ. ಯಾರು ಆ ಹೋಟೆಲ್ಗೆ ಬರಲ್ವೋ, ಯಾವಾಗ ಆ ಹೋಟೆಲ್ಗೆ ಈ ಜನ ಬರಲ್ವೋ, ಜಾತಿ ಕಾರಣಕ್ಕೆ ಬರಲ್ವೋ, ಆ ಕ್ಷಣನೇ ಈ ದೇಶದಲ್ಲಿ ಕ್ರಾಂತಿ ಶುರುವಾಗಲಿ. ಕ್ರಾಂತಿ ಅಂದ್ರೆ ಏನು? ನೀನು ಯಾಕೆ ನನ್ನ ಹೋಟ್ಲಿಗೆ ಬರ್ತಿಲ್ಲ? ಹಂಗೆ ಬರಲ್ಲ, ನಾನು ನಿನ್ನ ಹೋಟ್ಲಿಗೆ ಬರಲ್ಲ, ನಡಿ. ನಾನು ನಿನ್ನ ಹೋಟ್ಲಿಗೆ ಬರಲ್ಲ, ನಡಿ. ನೀನು ಜಾತಿ ಕಾರಣಕ್ಕೆ ನನ್ನನ್ನು ದೂರ ಇಡೋದಾದ್ರೆ ಈ ದೇಶದ ಮೂಲ ನಿವಾಸಿ ನಾನು, ಈ ದೇಶದ ಬಹುಸಂಖ್ಯಾತ ನಾನು, ಈ ದೇಶ ನಂದು, ನಾನು ಕೂಡ ನಿನ್ನ ಅಸ್ತಿತ್ವದ ಕಡೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನವನ್ನು ತಗೊಳ್ಳಿ. ಇದು ತಗೊಳ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತಹ 3 ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಅದರಲ್ಲಿ ಪ್ರವೃತ್ತರಾಗಿ, ಆಗ ಮಾತ್ರ ಸಾಧ್ಯ. ಈ ಕ್ಷಣನೇ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಮಂಗಳ ಗ್ರಹಕ್ಕೆ ಬಿಡ್ತಾ ಇದ್ದೀವಿ ನಾವು. ಅಲ್ಲೇನೋ ಸೈಟ್ ಗಿಟ್ ಸಿಕ್ಕಿದ್ರೆ ಮನೆ ಕಟ್ಕೊಳ್ಳೋಣ ಅಂತ. ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ಟೆಕ್ನಾಲಜಿ, ಸೈನ್ಸ್. ಮಂಗಳ ಗ್ರಹದಲ್ಲಿ ಸೈಟ್ ಸಿಕ್ಕಿದ್ರೆ ಮನೆ ಕಟ್ಕೊಳ್ಳೋಣ ಅನ್ನುವಂಥ ಚಿಂತನೆ ಇರುವಂಥ ಈ ಹೊತ್ತಲ್ಲಿ ಈ ಹಾಳಾದ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾಗಿದೆ ನಾವು ವಿದ್ಯಾವಂತರಾಗಿ. ಕೊನೆ ಮಾತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ವರ್ಷ ಆಯ್ತು ನಮ್ಮನ್ನು ಬಿಟ್ಟೋಗಿ. ಅವರು
ಎಷ್ಟು ಅದ್ಭುತವಾದಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೆ. ವಿದ್ಯಾವಂತರ ಮಕ್ಕಳನ್ನ ಓದಿಸೋಣ, ಚೆನ್ನಾಗಿ ಓದಿಸೋಣ, ಅವರನ್ನು ಸ್ವಾವಲಂಬಿಗಳನ್ನಾಗಿಸೋಣ. ಚೆನ್ನಾಗಿ ಓದಿಸಿದ್ರೆ ಒಳ್ಳೆ ಕೆಲಸ ಸಿಗ್ತದೆ, ಒಳ್ಳೆ ಸ್ಯಾಲರಿ ಸಿಗ್ತದೆ. ಆಗ ಯಾರ್ದೋ ಮನೇಲಿ ಕೂಲಿ ಮಾಡುವಂತಹ ದರ್ದಿಗೆ ಅನಿವಾರ್ಯತೆಗೋಸ್ಕರ ಆತ ಏನೇ ದೌರ್ಜನ್ಯ ಮಾಡಿದ್ರು ಕೂಡ ಸಹಿಸಿಕೊಳ್ಳುವಂತಹ ಸಂದರ್ಭ ಬರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು. ಸರಿ, ಅರ್ಥ ಆಗ್ತಿದ್ಯಾ? ಆದ್ರೂ ಸ್ವಲ್ಪ ಕಷ್ಟ. ಒಂದೇ ಒಂದು ವಿಚಾರ ಮಾಡಿ ಮುಗಿಸ್ತೀನಿ. ಎಲ್ಲೇ ಮೇಡಮ್, ಅದು ಒಬ್ಬ ದಲಿತ IAS ಅಧಿಕಾರಿ, IAS ಓದಿದರೆ, ಓದಿಲ್ಲ ಅಂತಲ್ಲ, ಓದಿದ್ರು ಬಿಡಲ್ಲ ಇದನ್ನು ಮಕ್ಕಳು. ದಲಿತ IAS ಅಧಿಕಾರಿಗೆ ಜಾತಿ ದೌರ್ಜನ್ಯ ಮಾಡಿದ್ರು ಅನ್ನೋ ಕಾರಣಕ್ಕೆ ಸುಸೈಡ್ ಮಾಡ್ಕೊಂಡ್ರು. ಓದಿದ್ರು ಕಷ್ಟ ಆಗೋದು ಯಾವಾಗ? ಸಂಘಟನೆ ಇಲ್ಲದಾಗ ಓದಿದ್ರು ಕಷ್ಟ. ಹಾಗಾಗಿ ನಮ್ಮ ಮಾತುಗಳಿಂದ ನೀವು ಉತ್ತೇಜಿತರಾಗಬೇಕು. ಅದನ್ನ ಉತ್ತೇಜನೆ ಅಂತ ಹೇಳ್ತಾರೆ ಬಾಬಾ ಸಾಹೇಬರು ಹೇಳಿದ್ದು. ಹಾಗೆ ವಿದ್ಯಾವಂತರಾಗಿ ದಯವಿಟ್ಟು ಕೈ ಮುಗಿತೀನಿ, ಸಂಘಟಿತರಾಗಿ, ದಯವಿಟ್ಟು ಒಗ್ಗಟ್ಟಾಗಿ. ಇವರ ಈ ಜಾತಿ ಧರ್ಮ ಅಂತೇಳಿ ಕಿತ್ತಾಟಗಳನ್ನು ತಂದು ಮಂಗಳೂರಿನಲ್ಲಿ ಕಮ್ಯುನಲ್ ವೈಲೆನ್ಸ್ ಆದಾಗ, ಕೋಮು ಗಲಾಟೆಗೆ ಹೆಣಗಳು ಬಿದ್ದಾಗ ಪತ್ರಕರ್ತ ನಾನು ರಿಸರ್ಚ್ ಮಾಡಿದ್ದೀನಿ. ಕೊಲೆ ಆದವನು ಬಡವ, ಕೊಲೆ ಮಾಡಿದವನು ಬಡವ. ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಕೊಲೆಯನ್ನು ಮಾಡಲು ಪ್ರೇರೇಪಿಸುವವನು ಧರ್ಮದ ಹೆಸರಿನಲ್ಲಿ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಭಿನ್ನಾಭಿಪ್ರಾಯ ತಂದು ಹೋಗ್ತಾನಲ್ಲ, ಅವನ ಮಕ್ಕಳು ಯಾರು ಕೂಡ ಜೈಲಿಗೂ ಹೋಗಿಲ್ಲ, ಕೊಲೆನೂ ಆಗಿಲ್ಲ. ಬೇಕಾದ್ರೆ ಮಾಜಿ ಶಾಸಕರನ್ನು ಕೇಳಿ ನೋಡಿ, ಹೇಳ್ತಾರೆ. ಸ್ನೇಹಿತರೆ, ದಯವಿಟ್ಟು ರೆಕಾರ್ಡ್ ಆಗ್ತಾ ಇದೆ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಸ್ಪೀಚಿಗೆ ಹೋದ್ರೆ ಖುದ್ದು ನಾನು ರೆಕಾರ್ಡ್ ಮಾಡ್ಕೊತೀನಿ. ನಾನು ಭಾಷಣ ಮಾಡಬೇಕಾದ್ರೆ ನನ್ನ ಮುಂದೆ 500 ಅಲ್ಲ 5 ಜನ ಕೂತ್ರೂ ಪರವಾಗಿಲ್ಲ, ಐ ಡೋಂಟ್ ಕೇರ್. ಯಾಕಂದ್ರೆ ಈ ಭಾಷಣ 50 ಲಕ್ಷ ಜನಕ್ಕೆ ರೀಚ್ ಮಾಡೋಷ್ಟು ತಾಕತ್ ನಮಗಿದೆ. ನೋಡಿರ್ತೀರಿ, ತಟ್ಟೆ ಇಡ್ಲಿ ಸ್ಪೀಚ್ 70 ಲಕ್ಷ ಜನ ನೋಡಿದ್ದಾರೆ. ಈ ಸ್ಪೀಚ್ ಕೂಡ ಇನ್ನೂ 50 ಲಕ್ಷ ಜನ ನಮ್ಗೆ ಮುಟ್ಟಿಸ್ತೀವಿ. ಅದೇ ಕೆಲಸ ನಮ್ದು. ನೀವುಗಳು ದಯವಿಟ್ಟು ಏನೋ ಮಾತಾಡ್ತಾರೆ ಕೇಳಿಸ್ಕೊಂಡು ಎದ್ದೋಗಿದ್ದೀವಿ ಮಾಡಬೇಡಿ. ಆತ್ಮಗೌರವ 208 ವರ್ಷಗಳ ಹಿಂದೆ ಇತ್ತು ಅಂದಾಗ, ಅದಾದ ಮೇಲೆ ಸಂವಿಧಾನ ಬಂತು, ಅದಾದ ಮೇಲೆ ಇನ್ನಷ್ಟು ಶಕ್ತಿ ಬಂತು, ಅದಾದ ಮೇಲೆ ನಮ್ಮೊಳಗಡೆ ಪ್ರಜ್ಞೆಗಳು ಬಂದಿದೆ. ಇಷ್ಟೆಲ್ಲ ಇದ್ದು ಕೂಡ ದಯವಿಟ್ಟು ಜಾತಿ ಕಾರಣಕ್ಕೆ ದೌರ್ಜನ್ಯವನ್ನು ಅನುಭವಿಸಬೇಡಿ. ಶೋಷಣೆ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಶೋಷಣೆ ಮಾಡಿಸ್ಕೊಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ಆಕ್ಷೇಪ ಇದೆ. ಇಮ್ಮಿಡಿಯೇಟ್ ಆಗಿ ಪ್ರತಿಭಟಿಸಿ. ನಿಮ್ಮ ಮೇಲೆ ಶೋಷಣೆ ಆದ ಇಮ್ಮಿಡಿಯೇಟ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡಿ. ಏನ್ ತೊಂದರೆ ಇಲ್ಲ, ಹಸಿದ್ರು ಪರವಾಗಿಲ್ಲ, ಬಾಯಾರ್ದು ಪರವಾಗಿಲ್ಲ. ಸಾಥ್ ಕೊಡೋದಕ್ಕೆ ಭೀಮ್ ಆರ್ಮಿನೋ ಯಾವುದೋ ಸಂಘಟನೆಗಳೆಲ್ಲ ಇದಾವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಭಾಷಣ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಹೊನ್ನೇಶ್, ಮುರುಗೇಶ್ ಅವರು, ನಮ್ಮ ವಕೀಲರು, ಮತ್ತೆ ತಬಸ್ಸಮ್ಮು, ಅಕ್ರಫೀರ್, ಎಲ್ಲರೂ ಮಳೆ ಬರ್ತಾ ಇದೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ದಯವಿಟ್ಟು ಸ್ವಾಭಿಮಾನದಿಂದ ಬದುಕಿ ಅಂತ ಹೇಳ್ತಾ ಈ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್.